ಇಂದು ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಪರಿಸರ ದಿನಾಚರಣೆ ಶುಭಾಶಯಗಳು. ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ನಮಸ್ಕಾರಗಳು. ಇವತ್ತು ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ನಮ್ಮ ಏನು ವಿಭಾಗೀಯ ಕಚೇರಿ ಆವರಣ ಹಾಗೂ ಕ್ವಾರ್ಟರ್ಸ್ ವಸತಿಗಳ ಆವರಣದಲ್ಲಿ KPTCL ಹಾಗೂ ಇತರ ಎಲ್ಲ ಕಚೇರಿಗಳ ಆವರಣದ ಬದಿಗಳಲ್ಲಿ ಗಿಡ ಮರಗಳನ್ನು ನೆಡುವ ಒಂದು ಕಾರ್ಯಕ್ರಮ ನಮ್ಮ ಸಂಘ ಹಾಗೂ ಇತರ ಎಲ್ಲ ಸಂಘಗಳ ಸಂಯೋಜನೆಯೊಂದಿಗೆ ಈ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದು, ಇವತ್ತು ಆ ಒಂದು ಮರ ಗಿಡಗಳನ್ನು ನಡೆಸುವುದರಿಂದ ನಮಗೆ ಹಸಿರೇ ಉಸಿರು, ಅಂದರೆ ನಮಗೆ ಆಮ್ಲಜನಕ ಕೊಡುವಂಥ ಮರ ಗಿಡಗಳು ಅವು ಮುಂದಿನ ದಿನಮಾನದಲ್ಲಿ ಹೆಮ್ಮರವಾಗಿ ಬೆಳೀಲಿ ಎಂದು ಈ ಸಂದರ್ಭದಲ್ಲಿ ತಿಳಿಸುತ್ತಾ, ನಾವು ಆಮ್ಲಜನಕ ಎಷ್ಟು ಅಮೂಲ್ಯವಾಗಿದೆ ಅನ್ನೋದು ತಮ್ಮೆಲ್ಲರಿಗೂ ನಮಗೂ ಕೂಡ ಈ 2 ವರ್ಷದ ಹಿಂದ್ಗಡೆ ಏನು ಕೋವಿಡ್ ಸಂದರ್ಭದಲ್ಲಿ ಆಮ್ಲಜನಕದ ಅರಿವು ಎಷ್ಟಾಯಿತು ಅನ್ನೋದು ತಮ್ಮೆಲ್ಲರಿಗೂ ತಿಳಿದಿದ್ದ ವಿಷಯ. ನಾವೆಷ್ಟು ಮರ ಗಿಡಗಳನ್ನು ಬೆಳೆಸ್ತೋ ಅಷ್ಟು ಆಮ್ಲಜನಕ ಉತ್ಪಾದನೆ ಆಗ್ತದೆ. ಅದಕ್ಕೆ ನಾವೆಲ್ಲರೂ ಇವತ್ತೇನು ಸಂಕಲ್ಪ ಮಾಡೋಣ, ಇಲ್ಲೇನು ಮರ ಗಿಡಗಳನ್ನು ನಾವು ನೆಟ್ಟಿದ್ದೇವೆ, ಇವತ್ತಿನ ದಿವಸ ನೆಡೋಣ. ಅದಕ್ಕೆ ಎಲ್ಲರದು ಒಬ್ಬೊಬ್ರದ್ದು ಜವಾಬ್ದಾರಿ ತಗೊಂಡು ಆ ಮರ ಗಿಡಗಳದ ನಿಮ್ಮದೇ ಹೆಸರು ಇಡ್ತೀವಿ. ಅದಕ್ಕೆ ಯಾರು ನೆಟ್ಟಿರ್ತಾರೆ ಅವ್ರದ್ದೇ ಹೆಸರು, ಅವರು ಅದಕ್ಕೆ ಪಾಲನೆ ಪೋಷಣೆದು ಕರ್ತವ್ಯ ಕೂಡ ಅವ್ರದ್ದೇ ಮಾಡ್ತಿರ್ತಾರೆ. ಈ ನಮ್ಮ ಯಾರು ಸೆಕ್ಯೂರಿಟಿ ಅವರು ಇವರು ಯಾರು ನೋಡ್ತಿರ್ತಾರೆ, ನೀರು ಬಿಡ್ತಿರ್ತಾರೆ. ಆದರೆ ಡೈಲಿ 1 ದಿವಸ 2 ದಿವಸಕ್ಕೆ ಏನು ತಾವು ಅದನ್ನು ಪರೀಕ್ಷೆ ಮಾಡಿ ಎಲ್ಲನೂ ಅದನ್ನು ಮರ ಗಿಡಗಳನ್ನು ಬೆಳೆಸಲಿಕ್ಕೆ ಉತ್ತೇಜನ ನೀಡಬೇಕಂತ ಎಲ್ಲ ಅಧಿಕಾರಿಗಳು ಮತ್ತು ನನ್ನೆಲ್ಲ ನೌಕರ ಮಿತ್ರರಲ್ಲಿ ಮನವಿ ಮಾಡುತ್ತಾ, ಎಲ್ಲರೂ ಮರ ನಡೆಸೋಣ, ಉಳಿಸೋಣ, ಪರಿಸರ ಬೆಳೆಸೋಣ ಅಂತ ಈ ಸಂದರ್ಭದಲ್ಲಿ ಸಂಪರ್ಕಿಸುತ್ತಾ ಎಲ್ಲರಿಗೂ ಪರಿಸರ ದಿನಾಚರಣೆ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ. ಈ ಒಂದು ಸಂದರ್ಭವನ್ನು ಕುರಿತು ನಮ್ಮ ವಿಭಾಗೀಯ ಕಾರ್ಯನಿರ್ವಾಹಕ ಅಭಿಯಂತರಾದಂಥ ಪಾಟೀಲ್ ಸರ್ ಅವರು ಒಂದೆರಡು ಮಾತನಾಡಿ ಒಂದು ಪರಿಸರ ದಿನಾಚರಣೆ ವಿಷಯ ತಿಳಿಸಬೇಕಾಗಿ ಅವರಲ್ಲಿ ಮನವಿ. ಎಲ್ಲರಿಗೆ ಪರಿಸರ ದಿನಾಚರಣೆ ಶುಭಾಶಯಗಳು. ಈ ದಿವಸ ವಿಶ್ವಾದ್ಯಂತ ಪರಿಸರ ದಿನವನ್ನು ಆಚರಿಸ್ತಾ ಇದ್ದೇವೆ. ಪರಿಸರ ನಮಗೆ ಎಷ್ಟು ಮುಖ್ಯ ಅಂದ್ರೆ, ಇದು ನಮ್ಮ ದಿನನಿತ್ಯ ನಮ್ಮ ಏನು ಆಮ್ಲಜನಕನ ಉತ್ಪಾದಿಸುತ್ತದೆ ಹಾಗೂ ನಮಗೆ ಒಳ್ಳೆಯ ಪರಿಸರ ಹಾಗೂ ಒಳ್ಳೆಯ ಗಾಳಿ ಕೊಡೋಕ್ಕೆ ಅದು ಅನುಕೂಲಕರ. ಅದೇ ರೀತಿ ಈ ನಮ್ಮ ವಿಜಯಪುರ ಜಿಲ್ಲೆಯ ಮಾನ್ಯ ಸಚಿವರು ನಮ್ಮ ಜಿಲ್ಲೆಯನ್ನು ಹಸಿರು ಕ್ರಾಂತಿಯಾಗಿ ಮಾಡಲು ಕೋಟಿ ವೃಕ್ಷ ಅಭಿಯಾನವನ್ನು ವರ್ಷ ಹಮ್ಮಿಕೊಳ್ತಾರೆ. ಆದ್ದರಿಂದ ನಮಗೆ ಇಡೀ ಜಿಲ್ಲಾದ್ಯಂತ ಒಳ್ಳೆಯ ಮರಗಿಡಗಳನ್ನು ಬೆಳೆಸಲಿಕ್ಕೂ ಅವರ ಉತ್ತೇಜನ ನೀಡ್ತಾ ಇದ್ದಾರೆ. ಅದೇ ರೀತಿ ನಮ್ಮ ವಿಭಾಗದಲ್ಲಿ ಸುಮಾರು 50 ಮರಗಳು ನಮ್ಮ ಎಲ್ಲ ನೌಕರ ಬಾಂಧವರು ಹಾಗೂ ನಮ್ಮ ಎಲ್ಲ ಸಂಘ ಸಂಸ್ಥೆಗಳು ಕೂಡಿ ಇವತ್ತಿನ ದಿವಸ ನಡೆಸ್ತಾ ಇದ್ದೇವೆ. ಅದಕ್ಕೆ ಎಲ್ಲರೂ ನಮ್ಮ ಸಿಬ್ಬಂದಿ ವರ್ಗದವರು ಕೇಳ್ಕೊಳ್ಳೋದಂದ್ರೆ, ಒಬ್ಬೊಬ್ರು ಒಂದೊಂದು ಮರ ಬೆಳೆಸೋದ್ರಿಂದ ನಿಮ್ಮ ಪರಿಸರವನ್ನು ನೀವೇ ಉಳಿಸ್ತೀರಿ. ಅದಕ್ಕೆ ನಿಮ್ಮ ಹೆಸರಿನೇ ನಾವು ಎಲ್ಲರೂ ಒಂದು ಡಿಸೈಡ್ ಮಾಡಿದೀವಿ. ನಿಮ್ಮ ನೌಕರ ಬಾಂಧವ್ರು ಯಾರು ಮರ ನಡೆಸ್ತಿರಲ್ಲ ಅವರೇ ಜವಾಬ್ದಾರಿ, ಅವರೇ ಹೆಸರು ನಾವು ಹಾಕ್ತೀವಿ. ಅದಕ್ಕೆ ಅವರು ಪಾಲನೆ ಪೋಷಣೆ ಮಾಡೋದು ಅವ್ರ ಕರ್ತವ್ಯ ಇರ್ತದೆ. ಎಲ್ಲರೂ ಇದು ನಮ್ದು ಒಬ್ಬರ ಕರ್ತವ್ಯ ಅಲ್ಲ, ಎಲ್ಲರ ಕರ್ತವ್ಯ. ಪರಿಸರ ಉಳಿಸ್ಬೇಕಾದ ಎಲ್ಲರ ಕರ್ತವ್ಯ. ಅದರಿಂದ ಇದು ನಮ್ಮ ಇವರು ಸಿಂಧಿಯವ್ರು ಹೇಳ್ದಂಗೆ ದಿನಪ್ರತಿ ಆಗಲಿಲ್ಲ ಅಂದ್ರೂ ಕೆಲಸದ ಒತ್ತಡದಲ್ಲಿ 2 ದಿವಸಕ್ಕೊಮ್ಮೆ ಆದ್ರೂ ಅದಕ್ಕೆ ಗಮನ ಹರಿಸಿ ಅದಕ್ಕೆ ಬೆಳೆಸ್ಬೇಕಂತ ನಾನು ಕೇಳ್ಕೊತಿದ್ದೀನಿ. ಈ ದಿವಸ ಎಲ್ಲರೂ ಕೂಡಿ ನಾವು ಪರಿಸರ ಉಳಿಸೋಣ ಅಂತ ಹೇಳಿ ನನ್ನ ಈ ಭಾಷಣ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.